गाहे तव जय गाता हे भारत भाग्य विधाता जय हे जय हे जय हे जय 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 हे। ಇಂದು ಹರಿಹರ ನಗರದ ಸಿಎಂಸಿ ಕಾಂಪ್ಲೆಕ್ಸ್ನಲ್ಲಿ ದಾವಣಗೆರೆ ಜಿಲ್ಲಾ ಮಲ್ಟಿಪರ್ಪಸ್ ಅಸೋಸಿಯೇಷನ್ ಸಂಘದ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹರಿಹರ ತಾಲೂಕಿನ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದಂಥ ಕವಿತಾ ರವರು ನೆರವೇರಿಸಿ ಮಾತನಾಡಿದ ಅವರು, ಅಸೋಸಿಯೇಷನ್ ಮಾಡಿದಂತಹ ಸದಸ್ಯರುಗಳೆಲ್ಲರೂ ನಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಅಸಂಘಟಿತ ವಲಯಕ್ಕೆ ಬರುವುದರಿಂದ ಸದಸ್ಯತ್ವವನ್ನು ಪಡೆದುಕೊಂಡು ಇಲಾಖೆಯ ಈ ಶ್ರಮ ಕಾರ್ಡುಗಳನ್ನು ಮಾಡಿಸಿದ್ದಲ್ಲಿ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು. ಯಾವುದೇ ರೀತಿಯಲ್ಲಿ ಸಮಸ್ಯೆ ಉಂಟಾದಲ್ಲಿ ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಸ್ಪಂದಿಸಿ ಅದಕ್ಕೆ ಪರಿಹಾರ ಮಾಡಿಕೊಡುವೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೂ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಂತಹ ಅಧಿಕಾರಿ ವೃಂದದವರಿಗೆ ಸನ್ಮಾನ ಮಾಡಿದರು. ಈ ಸಮಯದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶೇಖ್ ಆರ್ ಕಣವಿ, ಉಪಾಧ್ಯಕ್ಷರಾದ ಜಾವೀದ್, ಸಂಘದ ಪದಾಧಿಕಾರಿಗಳಾದ ಸಾಜಿದ್, ಗಜ್ಜನಬಿ, ರಿಯಾಜ್, ಮಲ್ಲಿಕ್, ಇಲಿಯಾಸ್, ಮುದಾಸಿರ್, ಅಣ್ಣಪ್ಪ, ಸಂತೋಷ್ ಗುರುಮಿ, ಜಬೀಲಾ ಇನ್ನೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪುಟ್ಟ ಬಾಲಕಿಯರು, ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ವಿಜಯಗೌಡರು ಹಾಗೂ ಹಾಲಿ ಅಧ್ಯಕ್ಷರಾದ ಅನಂತ್ ಕುಮಾರ್ ಮಾತನಾಡಿ ಸ್ವಾತಂತ್ರ್ಯ ದಿವಸದ ವಿಶೇಷತೆಯನ್ನು ತಿಳಿಸಿದರು. ಹರ್ಷ ಎಸ್ಜೆಸಿ ನ್ಯೂಸ್ ಕನ್ನಡ ಹರಿಹರ. We should be grateful to our freedom fighters. I am proud to be Indian and I love my country very much. Jai Hind, Jai Bharat. Thank you. ಭಾರತ ದೇಶ 78ನೇ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಆಚರಿಸಿದ ಒಂದು ಶುಭ ಸಂದರ್ಭದಲ್ಲಿ ಈ ದಾವಣಗೆರೆ ಜಿಲ್ಲಾ ಮಲ್ಟಿಪರ್ಪಸ್ ಮೆಕ್ಯಾನಿಕಲ್ ಆ್ಯಂಡ್ ಟೆಕ್ನಿಕಲ್ ಅಸೋಸಿಯೇಷನ್ ಹರಿಹರ ಸಂಘಟನೆಯವರು ಸಾರ್ವಜನಿಕವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಸಮಾಜದಲ್ಲಿ ಒಂದು ಸಾಧನೆ ತೋರಿಸ್ತಕ್ಕಂಥ ಸಾಧನೆಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾದ ವಿಚಾರ. ಈ ಒಂದು ಸಂಘಟನೆಯವರು ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗಲಿ, ಇದೇ ರೀತಿ ಅವರ ಸಂಘಟನೆ ಅಭಿವೃದ್ಧಿಯನ್ನು ಕಾಣಲಿ ಅಂತ ಸಂದರ್ಭದಲ್ಲಿ ಆಶಿಸಿ ಸರ್ವಜನಿಕರ ಸಹಿತ ನಾನು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮಲ್ಟಿಪರ್ಪಸ್ ಟೆಕ್ನಿಷಿಯನ್ ಅಸೋಸಿಯೇಷನ್ನ ಎಲ್ಲ ಸಂಘದ ಸದಸ್ಯರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿಯಾಗಿ ಈ ಒಂದು ಸಂಘಟನೆ ಪ್ರತಿ ವರ್ಷವೂ ಕೂಡ ತಾಲೂಕಿನ ಮತ್ತು ಜಿಲ್ಲೆಯ ಹಲವಾರು ಸಂಘಟನೆಗಳ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋದರ ಮುಖಾಂತರ ಇಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಅವರಿಗೆ ತಿಳಿಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಸ್ವತಂತ್ರ ದಿನಾಚರಣೆಯನ್ನು ಏನು ವಿಜೃಂಭಣೆಯಿಂದ ಅವ್ರು ಮಾಡ್ತಾ ಇದ್ದಾರೋ ಈ ಸ್ವತಂತ್ರ ದಿನಾಚರಣೆಗೆ ನಿಜವಾಗ್ಲೂ ಒಂದು ಅರ್ಥ